ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಬಂದ್ ಮಾಡೋಕ್ಕೆ ತೋರಿಸ್ಕೊಡ್ತೀನಿ, ಬನ್ನಿ ಹೆಂಗೆ ಅಂತ. ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲೇ ಸಾಮಾನು ಇರ್ತವೆ, ಎಷ್ಟು ಸಾಮಾನು ಮನೆಯಲ್ಲೇ ಇರ್ತಾವಲ್ವ, ಇರೋ ಸಾಮಾನುಗಳಲ್ಲೇ ಮಾಡ್ಕೋಬೋದು. ಮಾಡೋದು ಹೆಂಗೆ ಅಂತ ಬನ್ನಿ ನೋಡೋಣ, ತೋರಿಸ್ಕೊಡ್ತೀನಿ ಬನ್ನಿ. ಈಗ ಬಂದ್ ಮಾಡೋಕ್ಕೆ ಏನೇನು ಬೇಕು, ಏನೇನು ತೊಗೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, 1 ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, 2 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ. ನೋಡಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, 1 ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ಈಗ ಇಷ್ಟನ್ನು ಜರಡಿ ಇಟ್ಕೊಳ್ಳೋಣ. ನೋಡಿ, ಜರಡಿ ಇಟ್ಕೊಂಡಾಗಿದೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಅರ್ಧ ಬಟ್ಲು ಮೊಸರು ಹಾಕ್ಕೊಳ್ಳೋಣ. ನೋಡಿ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಈ ಥರ ಬಂದಿದೆ. 1 ಬಟ್ಲು ಮೈದಾ ಹಿಟ್ಟಿಗೆ ಅರ್ಧ ಬಟ್ಲು ಮೊಸರು ಹಾಕ್ಕೊಂಡಿದ್ದೇನೆ. ನೋಡಿ, ಕರೆಕ್ಟಾಗಿ ಬಂದಿದೆ. ಈಗ ಕೈಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಕೈಲಿ ನಾದ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಒಂಚೂರು ಗಂಟಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಹೀಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾದ್ಕೊತೀನಿ. ನೋಡಿ, ಇಲ್ಲೇ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇಡ್ಲಿ ಬಟ್ಲಿಗೆ ಎಣ್ಣೆ ಸವರ್ಕೊಂಡು ಹಾಕೋಣ. ಈಗ ನೋಡಿ ಸ್ನೇಹಿತರೆ, ಬಟ್ಲಿಗೆ ಇಡ್ಲಿ ಬಟ್ಲಿಗೆ ಎಣ್ಣೆ ಹಾಕಿ ಸೌರಿ ಇಟ್ಕೊಂಬಿಡೋಣ. ಎಣ್ಣೆ ಹಾಕೋದೇನು ಉದ್ದೇಶ ಅಂದರೆ ಕಚ್ಕೋಬಾರ್ದು, ಅದಕ್ಕಿಂತ ಸೀಳ್ಕೊಳ್ಳುತ್ತಲ್ವ, ಸೀಳಬಾರ್ದು. ತಳ ಅಂದ್ಬಿಟ್ಟು ಈ ಥರ ಎಣ್ಣೆ ಸೌರಿ ಇಟ್ಕೊಂಬಿಡೋಣ. ನೋಡಿ, ಎಣ್ಣೆ ಸೌರ ಆಗಿದೆ. ಈಗ ಇಟ್ಬಿಟ್ಟು ಬಟ್ಲಿನ ಈಗ ಕಲಸಿಟ್ಟಿರೋ ಹಿಟ್ಟು ತೊಗೊಂಡು ನೋಡಿ ಈ ಥರ ಹಿಂಗೆ ಮಾಡ್ಕೊಳ್ಳೋಣ. ಕೈಗೆ ಮೆತ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಸ್ಟ್ಯಾಬ್ ಮೇಲೆ ಒಂಚೂರು ಹಸಿಟ್ಟು ಉದುರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಬರಲಿ. ನೋಡಿ, ಚೆನ್ನಾಗಿ ಬಂದಿದೆ. ಈಗ ನೋಡಿ, ಚೆನ್ನಾಗಿ ಕಲಿಸ್ಕೊಂಡೆಲ್ಲ ಹಸಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ನಮಗೆ ಎಷ್ಟೆಷ್ಟು ಬೇಕು ಇಷ್ಟಿಷ್ಟ. ನೋಡಿ, ಹಿಂಗೆ ಚಾಕೆಲ್ಲ ಅಂಟ್ಕೋತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಇಷ್ಟಿಷ್ಟು ಕಟ್ ಮಾಡಿಕೊಂಡು ಹಿಂಗೆ ತೊಗೊಂಡು ಹಿಂಗೆ ಹಿಂಗೆ ಮಾಡಿ ನೋಡಿ, ಈ ಥರ ಬಂದ ಥರನೇ ಬರಬೇಕಲ್ವ. ಈ ಥರ ಹಿಂಗೆ ಮಾಡಿ 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 ಹಿಂಗೆ ಮಾಡಿ ಇಟ್ಕೋಬೇಕು. ಹಿಂಗೆ ಹಿಂಗೆ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈಗ ಸರಿಯಾಗಿದೆ. ನೋಡಿ, ಈಗ ಈ ಥರ ಕರೆಕ್ಟಾಗಿ ಮಾಡ್ಕೊಂಡು ಹಿಂಗೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮೊಟ್ಟೆ ಇಲ್ದೇ, ಓವನ್ ಇಲ್ದೇ, ಏನೋ ಪೌಡ್ರ್ ಇಲ್ದೇ ಎಷ್ಟು ಚೆನ್ನಾಗಿ ಮಾಡ್ಬೋದು. ನೋಡಿ, ಈಗ ಈ ಥರ 4 ಕಡೆಗೂ ಆಗಿದೆ. ಈಗ ಬಾಣಲಿ ಬಿಸಿಗಿಡೋಣ. ಅಷ್ಟೊತ್ತು ಗಂಟೆ ಈಗ ಅಳ್ಕೊತಾ ಇರಲಿ. ನೋಡಿ ಸ್ನೇಹಿತರೆ, ಬಾಣಲಿ ಬಿಸಿಯಾಗಿದೆ. ಈ ಗಿಡನ ಬಾಣಲಿ ಒಳಗೆ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಈಗ ಮಧ್ಯ ಜಾಗಕ್ಕಿಡನೆ. ತಳಕ್ಕೆ ಏನೂ ಹಾಕಿಲ್ಲ ನಾನು, ಇದರಲ್ಲೇ ಕೆಳಗಡೆ ರಿಂಗ್ ಥರ ಇದೆ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಬಿಸಿಗೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 30 ರಿಂದ 40 ನಿಮಿಷ ಸಿಮ್ಮಲ್ಲೇ ಬೇಯಲಿ ಅದು. ಅಂದರೆ ಈಗ ದೊಡ್ಡ ಒಲೆಯಲ್ಲಿ ಇಟ್ಟಿರೋದು 35 ನಿಮಿಷ ಬೆಂದಿದೆ. ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಹಾಕ್ಕೊಂಡು ಹೆಂಗೆ ಬಂದಿದೆ ನೋಡಿ. ಇವೆಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮೇಲೊಂಚೂರು ತುಪ್ಪ ಸವರ್ಬಿಡೋಣ. ತುಪ್ಪನೋ ಬೆಣ್ಣೆನೋ ಏನಾದ್ರು ಸವರ್ಬೋದು. ಸವರ್ಬಿಡೋಣ. ಈಗ ನೋಡಿ, ಹಾಗೆ ಒಂಚೂರು ತುಪ್ಪ ಸವರ್ಬಿಟ್ಟು ಅಲ್ಲೇ ತಣ್ಣಗೆ ಹಾಕಿ ಬಿಟ್ಬಿಡ್ತೀನಿ. ನೋಡಿ, ಈ ಥರ ತುಪ್ಪ ಸವರ್ಬಿಟ್ರೆ ಸಾಫ್ಟಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸಾಫ್ಟಾಗುತ್ತೆ.
ಸಾವಿರ್ಬಿಟ್ಟು ಸಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ತುಂಬ ಚೆನ್ನಾಗಿ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಇಲ್ಲಿ ನೋಡಿ, ತೆಗಿಯೋಕ್ಕೂ ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಎಷ್ಟು ಸಾಫ್ಟಾಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಉಪ್ಕೊಂಡು ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಉಪ್ಕೊಂಡು ನೋಡಿ. ಮುರಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ನೋಡಿ, ಬೇಕ್ರಿಯಲ್ಲಿ ಬರೋಂಗೆ ಬಂದಿದೆ ನೋಡಿ. ಬೇಕ್ರಿ ಸ್ಟೈಲಲ್ಲೇ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮಾಡಿ ನೀವು ಗೊತ್ತಾಯ್ತಲ್ವ, ನೋಡಿದ್ರಿ ಅಲ್ವ ಈಗ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ. ಈಗ ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು ಅಂತ, ನೋಡ್ಕೊಂಡ್ರಿ ಅಲ್ವಾ. ಇದೇ ಮೆಥಡಲ್ಲಿ ಹಾಕಿ ಮಾಡಿ ಓವನ್ ಇಲ್ದೇ ಮಾಡ್ಬೋದು. ಮೊಟ್ಟೆ ಬೇಡ, ಓವನ್ ಬೇಡ, ಏನು ಬೇಡ ನೋಡಿ. ಸ್ಟೌವಲ್ಲಿ ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆದಮೇಲೆ ಬಾಣಲಿಗೆ ಇಡ್ಬೋದು, ಕುಕ್ಕರ್ ಒಳಗೆ ಇಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಬೇಕ್ರಿ ಸ್ಟೈಲಲ್ಲೇ ಮಾಡ್ಬೋದು. ಮಾಡಿ ನೋಡ್ಕೊಂಡ್ರಿ ಅಲ್ವಾ ಈಗ ಏನೇನು ಹಾಕೋದು ಅಂತ. ಹಾಕೊಂಡು ಮಾಡಿ. ನಿಮಗೆ ಹೊಸಬರು ನೋಡ್ತಾಯಿದ್ರೆ ಈ ವಿಡಿಯೋ ದಯವಿಟ್ಟು ಹೊಸಬರು ಹಾಗೆ ನೋಡ್ತೀರಾ, ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ. ನಿಮ್ಗೆ ಯಾವ ವೀಡಿಯೋ ಬೇಕು ಕೇಳಿ. ತುಂಬ ಜನರು ಹಾಗೆ ನೋಡ್ತಾರೆ. ಸಬ್ಸ್ಕ್ರೈಬ್ ಆಗಿ ನೋಡಿ, ಏನು ದುಡ್ಡೇನು ನಿಮಗೆ ಚಾರ್ಜ್ ಬೀಳಲ್ಲ. ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ. ನೋಡಿದ್ರಿ ಅಲ್ವಾ, ಹೊರಗಡೆ ತಂದು ತಿನ್ನೋದಕ್ಕೆ ಮನೆಯಲ್ಲೇ ಕಡಿಮೆ ಸಾಮಾನಲ್ಲಿ ಮಾಡ್ಕೊಡ್ಬೋದಲ್ವ. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿ ತಿಂತವೆ, ಮಾಡಿಕೊಡಿ. ಥ್ಯಾಂಕ್ ಯು.